ಜನವರಿ 22, 2026 ಅಪ್ಪಿತಪ್ಪಿಯೂ ಚಂದ್ರನ ನೋಡಕ್ ಹೋಗ್ಬೇಡಿ, ಇಲ್ಲಾಂದ್ರೆ ಸುಳ್ಳು ಅಪವಾದ ಕಲಂಕ ನಿಮಗೆ ಹತ್ತುತ್ತೆ. ಮತ್ತೆ ಎಲ್ರಿಗೂ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಉಪಾಯಗಳು. ಈ ಉಪಾಯಗಳನ್ನು ಮಾಡಿ ನಾವು ಹಣ, ವಿದ್ಯೆ, ಬುದ್ಧಿ ಮತ್ತು ರಕ್ಷಣೆನ ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೋಬಹುದು, ಗಣೇಶನ ಆಶೀರ್ವಾದ ಹೇಗೆ ಪಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಮಾಘ ಮಾಸದ ಗಣೇಶ ಚತುರ್ಥಿಯ ವಿಶೇಷತೆ, ಮಹತ್ವ ಮತ್ತು ಪೂಜೆಯ ಸರಿಯಾದ ಮುಹೂರ್ತ. ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ಮಾಘ ಮಾಸದ ಗಣೇಶ ಚತುರ್ಥಿ 22, 23 ಅಂತ. ಅದು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತದೆ. ಮತ್ತು ಮಂತ್ರಗಳು ಯಾವ್ಯಾವು ಪಠಿಸಬೇಕು ಎಂದು ತಪ್ಪಾಗಿ ಕನ್ಫ್ಯೂಸ್ ಆಗಿ ಗೊತ್ತಿಲ್ಲದೆ ಚಂದ್ರನನ್ನು ನೋಡಿದರೆ ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಯಾರೆಲ್ಲ ಹೊಸರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡೋದನ್ನ ಮರಿಬೇಡಿ, ಕಾಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ, ಏಕೆಂದರೆ ಅವರು ಅವೇರ್ ಆಗಿರಬೇಕಲ್ವಾ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲ ಪೂಜಿಸುವ ದೇವರು ಎಂದು ಪರಿಗಣಿಸಲಾಗುತ್ತದೆ. ಪ್ರತಿ ತಿಂಗಳಲ್ಲಿ 2 ಚತುರ್ಥಿ ದಿನಗಳು ಇರುತ್ತವೆ. ಆದರೆ ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿಗೆ ವಿಶೇಷ ಮಹತ್ವವಿದೆ. ಇದನ್ನು ಗಣೇಶ ಜಯಂತಿ, ಮಾಗಿ ಗಣೇಶ ಚತುರ್ಥಿ, ತಿಲಕುಂಡ ಚತುರ್ಥಿ ಮತ್ತು ವರದ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಗಣೇಶ ಈ ದಿನದಂದು ಜನಿಸಿದನು. 2026ರಲ್ಲಿ ಗಣೇಶ ಜಯಂತಿಯ ನಿಖರವಾದ ದಿನಾಂಕದ ಬಗ್ಗೆ ಕೆಲವರು ಗೊಂದಲಕ್ಕೊಳಗಾಗಿದ್ದಾರೆ. ನಿಖರವಾದ ದಿನಾಂಕವನ್ನು ನೋಡೋಣ ಬನ್ನಿ. 2026ರ ಗಣೇಶ ಜನ್ಮೋತ್ಸವ ಯಾವಾಗ? ವೈದಿಕ ಕ್ಯಾಲೆಂಡರ್ ಪ್ರಕಾರ ಚತುರ್ಥಿ ತಿಥಿ ಜನವರಿ 22, 2026ರಂದು ಬೆಳಗಿನ ಜಾವ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ 2:47 ಪ್ರಾರಂಭವಾಗುತ್ತದೆ. ಜನವರಿ 23, 2026ರಂದು ಬೆಳಗಿನ ಜಾವ 2:28 ಕೊನೆಗೊಳ್ಳುತ್ತದೆ. ಉದಯ ತಿಥಿಯನ್ನು ಪರಿಗಣಿಸಿ ಗಣೇಶ ಜನ್ಮೋತ್ಸವವನ್ನು ಜನವರಿ 22, 2026ರ ಗುರುವಾರದಂದು ಆಚರಿಸಲಾಗುತ್ತದೆ. ಗಣೇಶ ಜನ್ಮೋತ್ಸವ 2026ರ ಪೂಜೆಯ ಶುಭ ಮುಹೂರ್ತ ಬೆಳಗ್ಗೆ 11:28 ಆರಂಭವಾಗಿ ಮಧ್ಯಾಹ್ನ 1:42 ಈ ಪೂಜೆ ಮುಹೂರ್ತ ಇರುತ್ತದೆ. ಮಿಕ್ಕಿದ ಟೈಮು ಮಾಡ್ಬೋದು ಈವ್ನಿಂಗು, ಆದರೆ ಈ ಟೈಮ್ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಇವಾಗ ನಾವು ಪೂಜೆಯ ಸರಳವಾದ ವಿಧಾನ ನೋಡೋಣ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಕೆಂಪು ಅಥವಾ ಹಳದಿ ಬಟ್ಟೆಗಳನ್ನು ಧರಿಸಿ ಗಣೇಶನ ಮುಂದೆ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ. ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಇರಿಸಿ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಗಣೇಶನನ್ನು ಗಂಗಾಜಲ ಮತ್ತು ಪಂಚಾಮೃತದಿಂದ ಸ್ನಾನ ಮಾಡಿಸಿ ಸಿಂಹ ತಿಲಕವನ್ನು ಹಚ್ಚಿ ದುರ್ವ ಹುಲ್ಲು ಮತ್ತು ಕೆಂಪು ಹೂವುಗಳ 21 ಕಟ್ಟನ್ನು ಅರ್ಪಿಸಿ ಗಣೇಶನಿಗೆ ಅವನ ನೆಚ್ಚಿನ ಮೋದಕ ಅಥವಾ ಮೋತಿಚೂರ್ ಲಡ್ಡುಗಳನ್ನು ಅರ್ಪಿಸಿ ಕೊನೆಯಲ್ಲಿ ಗಣೇಶ ಚಾಲಿಸ ಮತ್ತು ಚತುರ್ಥಿಯ ಕಥೆಯನ್ನು ಪಠಿಸಿ ತುಪ್ಪದ ದೀಪದಿಂದ ಆರತಿ ಮಾಡಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ವಿಷನ್ನು ಕೂಡ ಹೇಳಿ. ನಾನು ಸಾಮಾನ್ಯವಾಗಿ ಹೇಳ್ತೀನಿ ನೋಡಿ, ಇಲ್ಲಿ ಹೆಂಗೆ ಪೂಜೆ ಮಾಡ್ತೀವಿ ಅದೇ ಥರ ಮಾಡಿ ಅಂತ. ಬಟ್ ಇವತ್ತು ಹೇಳ್ತೀನಿ ಸ್ವಲ್ಪ ಸ್ಪೆಷಲ್ ಮಾಡಿ. ಪಂಚಾಮೃತ ಇದ್ದರೆ ಸ್ನಾನ ಮಾಡಿಸಿ, ಇಲ್ಲಾಂದರೆ ಹಾಲಿನಿಂದ ಆದರೂ ಸ್ನಾನ ಮಾಡಿಸಿ. ಯಾಕೆ ಅಂದರೆ ಇದು ಗಣೇಶನ ಹುಟ್ಟುಹಬ್ಬ. ಸೊ ಜೊತೆಗೆ ಓಂ ಗಣಪತೆ ನಮಃ ಅನ್ನೋ ಮಂತ್ರನ ಫ್ರೀ ಟೈಮಲ್ಲಿದ್ದಾಗೆಲ್ಲ ಮನಸ್ಸಲ್ಲಿ ಹೇಳ್ಕೊಂಡೇ ಇರಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಮತ್ತು ನಿಮಗೆ ಕತೆ ಓದೋಕ್ಕೆ ಆಗಲ್ಲ, ಬ್ಯುಸಿ ಇದ್ದೀರಾ ಅಂದರೆ ಮೊಬೈಲಿಂದ ಕೂಡ ಕೇಳ್ಬೋದು. ಗಣೇಶ್ ಗಾಯತ್ರಿ ಮಂತ್ರ ಕೂಡ ಪಠಿಸ್ಬೋದು. ಮಾಘ ಮಾಸದ ಈ ಚತುರ್ಥಿಯಂದು ಉಪವಾಸ ಆಚರಿಸಿ ಆಚರಣೆಗಳನ್ನು ಮಾಡುವವರ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಎಳ್ಳನ್ನು ದಾನ ಮಾಡುವುದು ಮತ್ತು ಎಳ್ಳಿನ ಉತ್ಪನ್ನಗಳನ್ನು ಸೇವಿಸುವುದು ಈ ದಿನದಂದು ಶುಭವೆಂದು ಪರಿಗಣಿಸಲಾಗಿರುವುದರಿಂದ
ಇದನ್ನು ತಿಲ್ಕುಂಡ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಬುದ್ಧ ದೋಷಗಳು ಶಮನಗೊಳ್ಳುತ್ತವೆ. ಅಪಾರ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಗಣೇಶ ನೀಡುತ್ತಾನೆ ಎಂದು ಹಿಂದೂ ಶಾಸ್ತ್ರಗಳಲ್ಲಿ ನಂಬಲಾಗಿದೆ. ಮಾಘ ಮಾಸದ ಗಣೇಶ ಚತುರ್ಥಿ ಎಂದು ನಾವು ಏನು ಮಾಡಬಾರದು? ನಾವು ಮಾಡಬಾರ್ದಂತಂದರೆ ಚಂದ್ರನ ನೋಡಬಾರ್ದು. ಹೌದು, ಈ ದಿನ ನಾವು ಚಂದ್ರನ ನೋಡಿದರೆ ನಾವು ಸುಳ್ಳು ಅಪವಾದಕ್ಕೆ, ಕಲಂಕ ಅಂತಾರಲ್ಲ ಅಂಥದಕ್ಕೆ, ನಿಂದನೆಗೆ ಒಳಗಾಗ್ತೀವಿ ಅಂತ ಶಾಸ್ತ್ರಗಳಲ್ಲಿ ನಂಬಲಾಗಿದೆ. ಮಾಘ ಮಾಸದ ಕೆಲವು ಉಪಾಯಗಳನ್ನು ಮಾಡಿ ನಾವು ಹಣ ಮತ್ತು ವಿದ್ಯೆಯನ್ನು ಹೇಗೆ ಪಡ್ಕೋಬಹುದು ಅಂತ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ನೋಡಿ. ಇವಾಗ ಬನ್ನಿ, ಏನು ಹೇಳ್ತಿದ್ದೀನಿ ನಾನು ಅಂದರೆ, ಚಂದ್ರನ ಎಲ್ಲಿವರೆಗೂ ನೋಡಬಾರ್ದು. ನಾವು ಸಾಮಾನ್ಯವಾಗಿ ನೋಡಲೇಬಾರ್ದು. ಆದರೂ ನಿಮಗೆ ನೋಡಬೇಕಂತ ಇಚ್ಛೆ ಇದ್ದರೆ ರಾತ್ರಿ 9 ನಿಮಿಷದವರೆಗೂ ಅಂತೂ ನೋಡೋಕ್ಕೆ ಹೋಗಬೇಡಿ. ಆಮೇಲೆ ಇಷ್ಟ ಇದ್ದರೆ ನೋಡಿ, ಭಯ ಇದ್ದರೆ ನೋಡೋಕ್ಕೆ ಹೋಗಬೇಡಿ. ನಾನಂತೂ ನೋಡೋದಿಲ್ಲ, ಸೊ ಹೇಳ್ತಾ ಇದ್ದೀನಿ. ನಾವು ಈ ದಿವಸ ಅಪ್ಪಿತಪ್ಪಿಯೂ ಚಂದ್ರನ ದರ್ಶನ ಮಾಡಿದರೆ ಏನು ಮಾಡಬೇಕು? ಸಿಂಪಲ್ ಆಗಿ ಈ ಗಣೇಶ ಮಂತ್ರನ ನಾವು 21 ಬಾರಿ 108 ಬಾರಿ ಚಾಂಟ್ ಮಾಡ್ಬೋದು. ಅದು ಫುಲ್ ಗಣೇಶನಿಗೆ ಕ್ಷಮೆ ಕೇಳಿಬಿಟ್ಟು ಈ ಮಂತ್ರನ ಚಾಂಟ್ ಮಾಡಿ. ಸಿಂಧೂರವರ್ಣಂ ದ್ವಿಭುಜಂ ಗಣೇಶಂ ಲಂಬೋದರಂ ಪದ್ಮದಲಾಯತಾಕ್ಷಂ ಅನಾಹತಂ ಚಂದ್ರಕಲಾ ವಸಂತಂ ವಂದೇ ಗಜಾನನಂ. ಇದು ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ, ಇದನ್ನು ಚಾಂಟ್ ಮಾಡಿ. ಇಲ್ಲಾಂದರೆ ಓಂ ಗಣಪತಿ ನಮಃ ಇದನ್ನು ಕೂಡ ಚಾಂಟ್ ಮಾಡ್ಬೋದು. ಇವಾಗ ಬನ್ನಿ, ಎಲ್ರಿಗೂ ಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಉಪಾಯಗಳು. ಇದರಿಂದ ನಾವು ವಿದ್ಯೆ, ಬುದ್ಧಿ ಮತ್ತು ಧನ ಹೇಗೆ ಆಕರ್ಷಣೆ ಮಾಡಬೇಕು ಅಂತ ಈ ಉಪಾಯಗಳ ಮೂಲಕ ತಿಳಿಸ್ತೀನಿ. ಎಲ್ಲರೂ ತಪ್ಪದೆ ಮಾಡಿ, ತುಂಬಾ ಸಿಂಪಲ್ ಆಗಿದ್ದಾವೆ. ಮೊದಲನೇ ಉಪಾಯ ಏನಂದರೆ, 21 ದುರ್ವ ಎಲೆ ತನ್ನಿ, ಅಂದರೆ ಕರ್ಕಿ ಅಂತಲೂ ಕರೀತಾರೆ. ದುರ್ವ ಹುಲ್ಲನ್ನು ತಂದುಬಿಟ್ಟು ಅರಿಶಿಣದ ನೀರಿನಲ್ಲಿ ಎದ್ದಿ ಗಣೇಶನಿಗೆ ಅರ್ಪಿಸಬೇಕು 21. ಇದರಿಂದ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ, ನೀವು ಯಾರಿಗೆ ಬುದ್ಧಿ ವಿದ್ಯೆ ಕೊಡು ಅಂತ ಕೇಳ್ತಿರಲ್ಲ ಅಂಥವರಿಗೆ ವಿದ್ಯಾ ಬುದ್ಧಿ ಕೊಡ್ತಾನೆ ಗಣೇಶ. ಇನ್ನೊಂದು ಸೆಕೆಂಡ್ ಉಪಾಯ ಏನಂತಂದರೆ, ಹಣದ ಬ್ಲಾಕೇಜಸ್ ಇದ್ದರೆ ಏನು ಮಾಡಬೇಕು ಅಂತಂದರೆ, ಗಣೇಶನಿಗೆ ತುಪ್ಪ ಮತ್ತು ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ. ಇಲ್ಲಾಂದರೆ ನಾವು ತುಪ್ಪ ಮತ್ತು ಬೆಲ್ಲನೂ ಕೂಡ ಅರ್ಪಿಸಬಹುದು. ಈ ದಿನ ಗುರುವಾರ ಇರುವುದರಿಂದ ಬುಧ ಮತ್ತು ಗುರು ಎರಡು ಸ್ಟ್ರಾಂಗ್ ಆಗ್ತವೆ ಹೀಗೆ ಮಾಡುವುದರಿಂದ. ಮೂರನೇ ಉಪಾಯ ಏನಂತಂದರೆ, ನಾವು ಗಣೇಶನಿಗೆ ಇದು ರಿಂಗ್ ಫಿಂಗರ್ ಇರುತ್ತಲ್ಲ, ಇದರಿಂದ ಈ ಥರ ತಿಲಕ ಇಟ್ಬಿಟ್ಟು ಆ ತಿಲಕ ಇಟ್ಟಿದ್ದ ಏನು ಕೈ ಇರುತ್ತಲ್ಲ ಅದೇ ಬೆರಳು ತಗೊಂಡು ನಮ್ಮ ಹಣೆಗೆ ಕೂಡ ನಾವು ತಿಲಕನ ಇಟ್ಕೋಬೇಕು. ಹೀಗೆ ಮಾಡುವುದರಿಂದ ನಮಗೆ ಗಣೇಶನ ರಕ್ಷಣೆ ಸಿಗುತ್ತದೆ, ಯಾವುದೇ ಭಯ ಇರೋದಿಲ್ಲ. ಸೊ ಇದರಿಂದ ನಾವು ನಮ್ಮ ಲೈಫ್ನ ಚೆನ್ನಾಗಿ ಮಾಡ್ಕೋಬಹುದು. ಸೊ ಈ ಉಪಾಯಗಳನ್ನು ತಪ್ಪದೆ ಮಾಡಿ. ಯಾವುದೇ ಇದರಲ್ಲಿ ಕಷ್ಟ ಅಂಥದ್ದು ಏನೂ ಇಲ್ಲ, ಎಲ್ಲ ಸಿಂಪಲ್ ಆಗಿದ್ದಾವೆ. ಈ ಉಪಾಯಗಳನ್ನು ಮಾಡಿ ಗಣೇಶನ ಪೂಜೆಗೂ ಮಾಡಿ, ಮತ್ತು ಚಂದ್ರನ ಆದಷ್ಟು ನೋಡೋದು ಅವಾಯ್ಡ್ ಮಾಡಿ. ಎಲ್ರಿಗೂ ಗಣೇಶ ಹುಟ್ಟುಹಬ್ಬದ ಶುಭಾಶಯಗಳು. ಗಣೇಶ ಎಲ್ರಿಗೂ ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ವಿಸಿಟ್ ಮಾಡಿ, ನಿಮಗೆ ಗಣೇಶನ ಗಾಯತ್ರಿ ಮಂತ್ರ, ಓಂ ಗಣಪತಿ ಮಂತ್ರ ಎಲ್ಲ ಮಂತ್ರಗಳು ಸಿಗುತ್ತವೆ. ಸೂರ್ಯಕೋಟಿ ಸಮಪ್ರಭನೂ ಇದೆ, ಅಲ್ಲಿಂದ ನೀವು ಮಂತ್ರನ ಕೇಳ್ಬೋದು. ಬಾಯ್, ಟೇಕ್ ಕೇರ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಬ್ಲೆಸ್ಡ್ ಆಲ್ ಆಫ್ ಯು. ಹರ ಹರ್ ಮಹಾದೇವ್. ಓಂ ಗಣಪತಿ ನಮಃ. ಬಾಯ್, ಟೇಕ್ ಕೇರ್.